ಸ್ಥಳಕ್ಕೆ ಬಂದು ಕೊಟ್ಟ ಆಶ್ವಾಸನೆ ಏನು? ಇನ್ನು ಯಾರೋ ಒಬ್ಬ ಹೆಣ್ಣುಮಗಳು ಏನು ವೀರಾವೇಶದ ಭಾಷಣ, ಎಲ್ಲಿ ನಾಪತ್ತೆ ಆದ್ರೂ ಅವ್ರು ಗೊತ್ತಿಲ್ಲ ನಮ್ಗೀಗ. ವೀರಾವೇಶದ ಭಾಷಣ ಏನು ಅವ್ರಿಗೆ ಅನ್ಯಾಯ ಆಗ್ತಾ ಇದೆ, ಸುಲಿಗೆ ಆಗ್ತಾ ಇದೆ. ಆಯ್ತು, ಆಗ್ತಾ ಇರೋ ಸುಲಿಗೆಗೆ ಎಲ್ಲಮ್ಮ ಹೋದ್ರಿ ತಾವು. ಈಗ ಬಂದಂತ ಅವರು ನ್ಯಾಯ ಕೊಡಿಸ್ಬೇಕಲ್ಲ ಮುಖ್ಯಮಂತ್ರಿ. ಈಗ ವಿರೋಧ ಪಕ್ಷದ ನಾಯಕರನ್ನ ಕರ್ಕೊಂಡು ಬಂದು ಹೇಳಿಕೆ ಕೊಡಿಸಿ, ನಾವು ಬಂದ ಮೇಲೆ ನಿಮ್ಗೆ ಎಲ್ಲಾ ರೀತಿಯ ನ್ಯಾಯ ಕೊಡ್ತೀವಿ ಅಂತ. ಎಲ್ಲಿ ತಾಯಿ ನ್ಯಾಯ ಕೊಡಿಸಿ? ಈಗ ಮುಖ್ಯಮಂತ್ರಿಗಳು ಆಗಿದ್ದೀರಿ, ಅವರೇ ಆಗಿದ್ದಾರೆ ಈಗ ಸಿದ್ದರಾಮಯ್ಯ. ಈ ರೀತಿ ಅನ್ಯಾಯ ಮಾಡಬಾರ್ದು. ಇದು ಸುಲಿಗೆ ಸರ್ಕಾರ. ಇದು ನಾನು ಮೊದಲೇ ಹೇಳಿದ್ದೀನಿ, ಇದು ಸ್ಕೀಮ್ ಸರ್ಕಾರ ಅಲ್ಲ, ಇದು ಸ್ಕ್ಯಾಮ್ ಸರ್ಕಾರ. ಈಗಲೂ ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನೇ ಮಾಡ್ತಿದ್ದಾರೆ. ಯಾರು ರಿಟೈರ್ ಆಗಿರೋ ಆಫೀಸರ್ಗಳಿದ್ದಾರೋ ಬಹಳ ಒಳ್ಳೆ ಚೆನ್ನಾಗಿ ಸುಲಿಗೆ ಮಾಡಿ ಇವರಿಗೆ ತಲುಪಿಸ್ತಾ ಇದ್ದಂತ ಯಾರ್ಯಾರು ಅಧಿಕಾರಿಗಳಿದ್ರು ಅಂತವರನ್ನ ರಿಟೈರ್ಮೆಂಟ್ ಆದ್ರೂ ಬಿಡಲ್ಲ ಅವರು. ಇನ್ನೂ 1 ವರ್ಷ, 2 ವರ್ಷ, 3 ವರ್ಷ, ಕೆಲವರಲ್ಲಿ 6 ವರ್ಷ, 7 ವರ್ಷ ಇನ್ನೂ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಹೊಸದಾಗಿ ಬಂದವರಿಗೆ ಪಾಪ ಅನುಭವ ಇರಲ್ಲ ಹೇಗೆ ಸುಲಿಗೆ ಮಾಡ್ಬೇಕು. ಅದಕ್ಕೆ ಇಂಥವರನ್ನ ಇಟ್ಕೊಂಡು ಇವತ್ತು ಇಂಥ ನಮ್ಮ ಅಭ್ಯರ್ಥಿಗಳಿಗೆ ತುಂಬಾ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಇದನ್ನ ದೊಡ್ಡ ಹೋರಾಟವನ್ನೇ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಸದಾ ಇದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಬರ್ತೇನೆ. ಈಗ ಸರ್ಕಾರ ಈಗ ಕೋರ್ಟ್ ಅನ್ನು ನಾವು ಆಪಾದನೆ ಮಾಡಲಿಕ್ಕೆ ಸಾಧ್ಯ. ಕೋರ್ಟ್ ನಲ್ಲಿ ಒಂದು ಲಾಜಿಕ್ ಮೇಲೆ ಅವರು ತೀರ್ಮಾನ ಕೊಡ್ತಾರೆ. ಆ ಲಾಜಿಕ್ ಏನಂದ್ರೆ ಯಾರಿಗೆ ಅನ್ಯಾಯ ಆಗಿದೆ, ಅಗ್ರಹಿ ಫ್ಯಾಮಿಲಿ ಇದು ಅಭ್ಯರ್ಥಿಗಳು ಬರ್ತಾರೆ, ಅವ್ರಿಗೆ ನ್ಯಾಯ ಕೊಡ್ಬೇಕು ಅನ್ನೋದು ಅವರು ಸರಿ ಇದೆ. ಆದ್ರೆ ತೊಂದರೆ ಆಗಿರೋದು 70,000 ಜನರಿಗೆ. ಅಷ್ಟು ಜನ ಕೋರ್ಟ್ ಅಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ ಇದೆ? ಸೋಷಿಯಲ್ ಜಸ್ಟಿಸ್ ಅನ್ನೋದು ಒಂದು ಇರ್ತದೆ. ಅದರ ಪ್ರಕಾರ ಒಂದು ಅರ್ಜಿ ಹಾಕಿದಾಗ ಇವ್ರಿಗೆ ಮಾತ್ರ ಆಗಿಲ್ಲ, ಎಲ್ರಿಗೂ 70 ಪ್ರಶ್ನೆಗಳು ತಪ್ಪಾಗಿ ಬಂದಿದೆ ಅಂತಂದ್ರೆ ಈ ಕೋರ್ಟ್ ಹೋದವ್ರಿಗೆ ಮಾತ್ರ 70 ಬಂತ? ಎಲ್ಲರಿಗೂ ಬಂದಿದೆಯಲ್ಲ. ಇದು ಕೋರ್ಟ್ ಹೇಳದೇ ಇರ್ಬೋದು. ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಪ್ರಜ್ಞೆ ಇರೋ ಸರ್ಕಾರ ಆಗ್ಬೇಕಲ್ಲ, ಪ್ರಜ್ಞೆ ಇರೋ ಮುಖ್ಯಮಂತ್ರಿ ಆಗ್ಬೇಕಲ್ಲ. ಅವ್ರು ಮಾಡ್ಲಿಲ್ಲ ಅಂತಂದ್ರೆ ಇನ್ಯಾರು ಮಾಡ್ಬೇಕು? ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಾವು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಇಲ್ಲ ನಾನು ಹೋಗ್ತೇನೆ, ನೀವ್ ಹೇಳಿದ ಪ್ರಕಾರ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಯಾಕೆ ಆಶ್ವಾಸನೆ ಕೊಟ್ರೆ ಈಗ ಸುಳ್ಳನ್ನ ಯಾಕೆ ಹೇಳ್ತಾ ಇದ್ದೀರಿ?